ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸಿತ್ತು. ಸೊ ಅವ್ರದ್ದು ಟೈಮ್ ನೋಡಿ ಹೇಗಿದೆ. ಹೈಕೋರ್ಟಲ್ಲೂ ಕೂಡ ಅವ್ರಿಗೆ ಹಿನ್ನಡೆ ಆಗಿರುವಂಥದ್ದು. ಹೌದು, ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸ್ತಾರೆ 14ನೇ ಆರೋಪಿ ಪ್ರದೋಷ್ ಅವರು. ಅವ್ರ ವಿಚಾರದಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ನೀಡಬೇಕು ಅಂತ ದರ್ಶನ್ ಅವರ ಪರ ವಕೀಲರಾದಂತಹ ಅಶ್ಮತ್ ಪಾಷಾ ಅವರು ಹೈಕೋರ್ಟಲ್ಲಿ ಅರ್ಜಿನ ಸಲ್ಲಿಸ್ತಾರೆ. ಬಟ್ ಆದರೆ ಆ ಅರ್ಜಿನೇ ತಿರಸ್ಕಾರ ಮಾಡಿದೆ. 59ನೇ CCH ನ್ಯಾಯಾಲಯ ನೀಡಿದಂಥ ಆದೇಶವನ್ನು ಅದು ಎತ್ತಿ ಹಿಡಿದಿದೆ. ಸೆಷನ್ ಕೋರ್ಟು ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆಯಲ್ಲಿ ಇತರೆ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಆದೇಶಿಸಿತ್ತು. ಈ ಆದೇಶವನ್ನು ಪ್ರಶ್ನೆ ಮಾಡಿ ದರ್ಶನ್ ಅವರ ಪರವಾಗಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಆಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿಂದು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಪರ ವಕೀಲರಾದಂತಹ ಅಶ್ಮತ್ ಪಾಷಾ ಅವರು ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸುವ ಮುನ್ನ ಆರೋಪಿಗಳ ವಾದವನ್ನು ಆಲಿಸಬೇಕು ಅಂತ ವಾದ ಮಾಡ್ತಾರೆ. ಆದರೆ ಪ್ರಾಸಿಕ್ಯೂಷನ್ ಪರ SPP ಪ್ರಸನ್ನ ಕುಮಾರ್ ಅವರು ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ವೇಳೆ ಇತರ ಆರೋಪಿಗಳಿಗೆ ಆಕ್ಷೇಪಣೆ ಸಲ್ಲಿಸುವ ಅವಕಾಶ ಇಲ್ಲ, ಪ್ರಕ್ರಿಯೆಯಲ್ಲಿ ಲೋಪವಾದಲ್ಲಿ ಮಾತ್ರ ಆರೋಪಿಗಳು ಪ್ರಶ್ನಿಸಬಹುದು ಅಂತ ಪ್ರಬಲವಾಗಿ ಅವರು ಕೂಡ ವಾದ ಮಂಡಿಸ್ತಾರೆ. ವಾದ ಆಲಿಸಿದಂತಹ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಅವರು ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆಯ ಹಂತದಲ್ಲಿ ಆರೋಪಿಗಳು ಪ್ರಶ್ನೆ ಮಾಡುವಂಗಿಲ್ಲ, ಈ ಹಂತದಲ್ಲಿ ಮಧ್ಯಪ್ರವೇಶ ಮಾಡಲು ಯಾವುದೇ ಕಾರಣ ಇಲ್ಲ ಅಂತ ಹೇಳ್ತಾರೆ. ದರ್ಶನ್ ಅವರ ಪರ ವಕೀಲರ ವಾದ ಒಪ್ಪಲು ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಅಲ್ಲದೆ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ಹಂತದಲ್ಲಿ ಆರೋಪಿಗಳ ಪ್ರಶ್ನೆಗಳಿಗೆ ಅವಕಾಶ ಇರೋದಿಲ್ಲ, ಈ ಕುರಿತು ಯಾವುದೇ ನ್ಯಾಯಾಲಯದ ಆದೇಶವಿದ್ದರೆ ತೋರಿಸಿ ಅಂತ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರು ಪ್ರಶ್ನಿಸ್ತಾರೆ. ಇದಕ್ಕೆ ಪ್ರತಿಯಾಗಿ ಅಶ್ಮತ್ ಪಾಷಾ ಅವರು ನೈಸರ್ಗಿಕ ನ್ಯಾಯದ ತತ್ವದ ಪ್ರಕಾರ ಸೆಷನ್ ಕೋರ್ಟ್ ತಮ್ಮ ವಾದವನ್ನು ಆಲಿಸಬೇಕು ಅಂತ ವಾದ ಮಾಡ್ತಾರೆ. ಪ್ರದೋಷ್ 2 ವರ್ಷಗಳ ಕಾಲ ಸುಮ್ಮನಿದ್ದು ಇದೀಗ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸಿದ್ದಾರೆ ಎಂಬ ಅಂಶವನ್ನು ಅವರು ನ್ಯಾಯಾಲಯದ ಗಮನಕ್ಕೆ ತರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದೇ ವೇಳೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಕೋರ್ಟ್ಗೆ ಖುದ್ದು ಹಾಜರಾಗುವ ವಿಚಾರವೂ ಕೂಡ ವಿಚಾರಣೆಗೆ ಬಂದಿದೆ. ಈ ಬಗ್ಗೆ ಸೋಮವಾರ ಆದೇಶ ನೀಡುವುದಾಗಿ ಕೋರ್ಟ್ ತಿಳಿಸಿದೆ. ಹೀಗಾಗಿ ಸೋಮವಾರ ದರ್ಶನ್ ಅವರು ಖುದ್ದು ಹಾಜರಾಗಬೇಕೇ ಅಥವಾ ಬೇಡವೇ ಅನ್ನೋದ್ರ ಕುರಿತು ಸ್ಪಷ್ಟನೆ ಒಂದು ಸಿಗ್ತಾ ಹೋಗುತ್ತೆ. ನೋಡಿ, ದರ್ಶನ್ ಅವ್ರದ್ದು ಟೈಮ್ ಹೇಗಿದೆ ಅಂತ. ಹೈಕೋರ್ಟಲ್ಲಿ ಹೋದರೆ ಅಲ್ಲೂ ಕೂಡ ಹಿನ್ನಡೆ, ಸೆಷನ್ ಕೋರ್ಟಲ್ಲೂ ಹಿನ್ನಡೆ. ಮುಂದಿನ ದಿನಗಳಲ್ಲಿ ಸಮಯ ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಒಳ್ಳೆ ಸಮಯಗಳು ಬರುತ್ತೆ. ನೋಡಬೇಕು ಯಾವ ರೀತಿ ಏನಾಗುತ್ತೆ ಅಂತ. ಎನಿವೇ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬೇರೆ ಫ್ಯಾನ್ಸ್ಗಳಿಗೂ ಶೇರ್ ಮಾಡಿ. ಧನ್ಯವಾದಗಳು.